ವೈಕುಂಠ ಏಕಾದಶಿಯಾಗಿ ಇವತ್ತು ಶ್ರೀಮನ್ನಾರಾಯಣ ಶಾಂತಿ ರೂಪದಲ್ಲಿರ್ತಾನೆ. ಇವತ್ತು ಏನೇ ಮಾಡಿದ್ರು ಸರ್ವಕಾರಿಯ ವೈಕುಂಠಕ್ಕೆ ತಲುಪಂತಹ ದಿನ. ಅದಕ್ಕೆ ವೈಕುಂಠದಲ್ಲಿ ಶ್ರೀನಿವಾಸ ಮತ್ತು ಅಲ್ವೇಲ್ ಮಂಗಮ್ಮ ಎಲ್ಲರೂ ಸಹ ಶಾಂತಿ ರೂಪದಿಂದ ಬಂದ ಭಕ್ತಾದಿಗೆಲ್ಲರೂ ಒಳ್ಳೇದು ಮಾಡ್ತಕ್ಕಂಥ ವಿಶೇಷವಾಗಿರ್ತದೆ. ಇದಕ್ಕೆ ಪ್ರಥಮ ಏಕಾದಶಿ ಅಂತ ಕರಿತೀವಿ. ಇದನ್ನು ಮಾಡಿದಾಗ ಎಲ್ಲರಿಗೂ ಸರ್ವರಿಗೂ ಒಳ್ಳೆಯದಾಗಿ ಅನುಕೂಲ ಬರಲಿ ಅಂತೇಳಿ ಆ ಶ್ರೀಮನ್ನಾರಾಯಣ ವೈಕುಂಠ ಓಪಲ್ಲಿರ್ತದೆ ಹೇಳಲಿಕ್ಕೆ ನಮಸ್ಕಾರ. ಜೈ ಶ್ರೀಮನ್ನಾರಾಯಣ. ಜೈ ಜೈ ಶ್ರೀಮನ್ನಾರಾಯಣ. ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂತ್ಯಾಯ ಸರ್ವವಿಘ್ನೋಪಶಾಂತಿ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತ್ರಯೋಗಂ ಸ್ಮರಾಮಿ. ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮಾಲಾವಸ್ತೇಷಾಂ ಜಯಸ್ತೇಷಾಂ ಕೃತಸ್ತೇಷಾಂ ಪರಾವೇಷಾಂ ಇಂದೇವರಸ್ಯಾಮೋ ಹೃದಯಾಸ್ಯೋ ಜನಾರ್ದನಃ ಯಸ್ಸದ್ವ್ರತವಕ್ರಾದ್ಯಾಃ ಪಾರಿಷದ್ಯಾ ಪರಿಷದಂ ವಿಘ್ನನ್ ನಿಘ್ನಂತಿ ಸತತಂ ವಿಶ್ವಕ್ಷಿಣಂತಮಾಶ್ರಯ ಓಂ ಭೂ ಹರಿ ಓಂ. ಇದು ಶ್ರೀ ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಾಲಯ. ಇದು ವಿಶ್ವೇಶ್ವರದ ಹಳೆ ಮಾರ್ಕೆಟ್ ರಸ್ತೆ, ಓಲ್ಡ್ ಮಾರ್ಕೆಟ್ ರೋಡ್ ಅಂತ ಹೇಳ್ತಾರೆ. ಇವಾಗ ಇದು ಫುಡ್ ಸ್ಟ್ರೀಟ್ ಅಂತ ಆಗಿದೆ. ಇಲ್ಲಿ ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಾಲಯವು ತುಂಬಾ ಪುರಾತನವಾದದ್ದು. ಬ್ರಿಟಿಷರ ಕಾಲದಲ್ಲಿ ಅವ್ರ ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಇಲ್ಲಿ ಬಂದು ಕೇಳ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ 3 ಅಡಿ ಬಾಗಿಲಿದ್ದಿದ್ದು ಈ ದೇವಸ್ಥಾನಕ್ಕೆ. ಇದು ಹುತ್ತದಲ್ಲಿದ್ದಂಥ ದೇವರು, ಅದಕ್ಕೆ ವಾಲ್ಮೀಕಿ ಆಂಜನೇಯರು ಅಂತ ಹೇಳಿ ಹೇಳ್ತಾರೆ. ನಾವೆಲ್ಲ ಹುಡುಗರಾಗಿದ್ದಾಗ ಬಿಬಿ ಬೇಕರಿ ಇತ್ತು. 6 ಪೈಸಾ ಒಂದು ಬನ್ನು, 10 ಪೈಸಾ ಆಯಿತು, 11 ಪೈಸಾ, ಹಿಂಗೆ 12 ಆಯಿತು, 15 ಆಯಿತು, 20 ಆಯಿತು, ಇವಾಗ 25-30 ರೂಪಾಯಿ. ಹೌದು, ಹುತ್ತದಲ್ಲಿ ಇದ್ದಂಥ ದೇವರಿದು. ಇಲ್ಲಿ ನಿತ್ಯವೂ ಪ್ರವಚನಗಳು, ಪುರಾಣ ನಡೀತಾ ಇತ್ತು. ನಾಗೇಶ್ ಶರ್ಮಾ ಅಂತ ಹೇಳಿ ಅವ್ರು ಸುಮಾರು ಕಾಲ, ಒಂದು 30-35 ವರ್ಷ ಕಾಲ ಇಲ್ಲಿ ಪುರಾಣ ಹೇಳಿದ್ದಾರೆ. ಸಾನ್ನಿಧ್ಯ ಜಾಸ್ತಿ ಇರುತ್ತೆ ಇಲ್ಲಿ. ಇದು ಉದ್ಭವ ಮೂರ್ತಿ. ಒಳಗಡೆ ಸ್ವಾಮಿ ವಿಜಯ ಮಾಡಿಸಿರ್ತಕ್ಕಂಥದ್ದು. ನೀವು ಅಭಿಷೇಕ ಟೈಮಲ್ಲಿ ಬಂದರೆ ನೀವು ನೋಡ್ಬೋದು. ಇವಾಗ ಕೆಳಗಡೆ ಇರ್ತಕ್ಕಂಥ ಇದು ಕವಚ ಅದೇ ಥರ ಮಾಡ್ತಾ ಇದ್ದಾರೆ. ಎಲ್ಲ ಓಂಕಾರಗಳಿದೆ. ಒಳಗಡೆ ಹೇಗೆ ಸ್ವಾಮಿ ಸನ್ನಿಧಿ ಇದೆಯೋ ಅದೇ ಥರನೇ ಮಾಡ್ತಾ ಇದ್ದಾರೆ. ಹುತ್ತ ಇದೆ, ಹುತ್ತದ್ದು ಬರುತ್ತೆ ಇವಾಗ. ಹುತ್ತ ಅದೆಲ್ಲ ಬಂದು ನಾಗರದ್ದು ಇದು ಪ್ರಭಾವಳಿ ಎಲ್ಲ ಆಗುತ್ತೆ. ಇದಾದ ಮೇಲೆ 61ರಲ್ಲಿ ರಾಮರು ಆಯಿತು, ಕೋದನ್ ರಾಮ ಲಕ್ಷ್ಮಣ ಸಮೇತ ಗಣಪತಿ ಆಯಿತು. ಆಮೇಲೆ ನವಗ್ರಹಗಳಾಯಿತು. ಹೀಗೆ ಒಂದೊಂದು ಅಭಿವೃದ್ಧಿ ಆಗ್ತಾ ಬರ್ತಾ ಇದೆ. ಆಮೇಲೆ ಎದುರುಗಡೆ ಶ್ರೀನಿವಾಸರು. ಇವತ್ತು ವೈಕುಂಠ ಏಕಾದಶಿ, ಮುಕ್ಕೋಟಿ ದ್ವಾದಶಿ, ನಿನ್ನೆ ಗೀತಾ ಜಯಂತಿ, ಇವತ್ತು ಗೀತಾ ಜಯಂತಿ, ನಾಳೆ ಹನುಮತ್ ಜಯಂತಿ, ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಇದು ಮೋಕ್ಷ ಏಕಾದಶಿ ಅಂತ ಹೇಳಿ ಹೇಳ್ತಾರೆ. ಈ ಏಕಾದಶಿ ದಿವಸ ಉಪವಾಸ, ಪ್ರತಿ ಏಕಾದಶಿಯಲ್ಲೂ ಉಪವಾಸ ಇರ್ತಕ್ಕಂಥವ್ರು ಆಗದೆ ಇರುವಂಥವ್ರು ಇವಾಗ ಉಪವಾಸ ಮಾಡಿ ಏಕಾದಶಿ ವ್ರತ ಮಾಡಿದ್ರೆ, ಉಪವಾಸ ಅಂತಂದ್ರೆ ದೇವರ ಹತ್ರ ಇರೋದು. ಇವತ್ತು ಎಲ್ಲರೂ ಎಲ್ಲೋ ಏನೋ ಕೆಲಸಗಳಿದ್ರು ಬಿಟ್ಟು ಯಾವಾಗಲೂ ದೇವರು ಸುತ್ತೋದು, ಎಲ್ಲ ದೇವಸ್ಥಾನಗಳು ಹೋಗೋದು, ಎಲ್ಲ ದೇವ್ರು ನೋಡೋದು, ದೇವ್ರ ಸಾನ್ನಿಧ್ಯದಲ್ಲಿ ಇರೋದು, ಇದೇ ಉಪವಾಸ ಅಂತ. ಅಂದ್ರೆ ಹತ್ರ ಇರ್ತಕ್ಕಂಥದ್ದು, ಉಪವಾಸ ಮಾಡ್ತಕ್ಕಂಥದ್ದು ಏಕಾದಶಿಯ ವಿಶೇಷತೆ. ಇವತ್ತು ಮಾಡಿದ್ರೆ ನೀವು ವರ್ಷವೆಲ್ಲ ಮಾಡಿದಷ್ಟು ಫಲ ಸಿಗುತ್ತೆ ನಿಮಗೆ. ವರ್ಷದ ಏಕಾದಶಿಗಳು ಪ್ರತಿ ತಿಂಗಳಲ್ಲಿ ಮಾಡಿರ್ತಕ್ಕಂಥ ಏಕಾದಶಿನೂ ಸಿಕ್ಕುವಂಥ ಫಲ ಸಿಗುತ್ತೆ. ಇಲ್ಲಿ ರಾಮರು ಎಲ್ಲ ದೇವಸ್ಥಾನಗಳು ಇದೆ. ಇವಾಗ ರಾಜನ್ ಗ್ರೂಪ್ಸು ಮತ್ತು ಸೂರ್ಯ ಗ್ರೂಪ್ಸ್ ಅಂತ ಹೇಳಿ, ಆಮೇಲೆ ಭಾಗ್ಯಲಕ್ಷ್ಮಿ ಅಂತ ಹೇಳಿ ಕನಿಕಾಪರಮೇಶ್ವರಿ ದೇವಸ್ಥಾನದವರು ಇವಾಗ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ. ಹೊಸದಾಗಿ ಎಲ್ಲ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಎಲ್ಲ ಪೇಂಟ್ ಹೊಡಿಸಿ, ಎಲ್ಲ ಫ್ಯಾನ್ಗಳೆಲ್ಲ ಹಳೇದೆಲ್ಲ ತೆಗೆದು ಇವಾಗ ಹೊಸದಾಗಿ ಎಲ್ಲ ಇದು ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ಫುಡ್ ಸ್ಟ್ರೀಟ್ ನಿಮಗೆ ಗೊತ್ತು, ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಇಲ್ಲಿ ಇನ್ನು ಲೈಟು ಗೀಟ ಎಲ್ಲ ಹಾಕ್ಬೇಕು, ಸ್ವಲ್ಪ ಕೆಲಸ ಇದೆ. ಫುಟ್ಪಾತ್ ಅದೆಲ್ಲ ಆಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ವಾಲ್ಮೀಕಿ ಆಂಜನೇಯ ಸನ್ನಿಧಿಯಲ್ಲಿ ದರ್ಶನ ಮಾಡಿಕೊಂಡು, ಶ್ರೀನಿವಾಸರು 11 ಅಡಿ ತಿರುಪತಿಯಲ್ಲಿ ಇದ್ದಂಗಿದೆ. ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ತಿರುಪತಿಯಲ್ಲಿ ಏನು ಪ್ರಮಾಣ ಇದೆಯೋ ಅದೇ ಥರನೇ ತುಂಬ ಸಾನ್ನಿಧ್ಯ ಇದೆ. ಖಂಡಿತ ಬಂದು ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸರನ್ನ ದರ್ಶನ ಮಾಡಿ. ವಿಶೇಷ ಅಲಂಕಾರಗಳಾಗಿದೆ ವೈಕುಂಠ ಏಕಾದಶಿಗೆ. ರಾಮರಿಗೆಲ್ಲ ಹೊಸ ಕವಚಗಳಾಗಿದೆ. ಎಲ್ಲ ದೇವರಿಗೂ ಹೊಸ ಹೊಸ ಕವಚಗಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡು ಪುಣ್ಯ ಸಂಪಾದನೆ ಮಾಡ್ಕೊಳ್ಳಿ ಅಂತೇಳಿ ಸವಿನಯವಾಗಿ ಕೇಳ್ಕೊಳ್ತಾರೆ. ನಾವು ಅರ್ಚಕರು ಎ ಸುದರ್ಶನಾಚಾರ್ಯ, ಬೆಂಗಳೂರು ವಾಲ್ಮೀಕಿ ಆಂಜನೇಯ ಸ್ವಾಮಿ ದೇವಸ್ಥಾನ, ವಿವಿಪುರಂ.